ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇದು ನಾನು ಸಿಂಪಲ್ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು 3 ಸ್ಟಿಚ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಚೈನ್ ಸ್ಟಿಚ್ಚು, ಇನ್ನೊಂದು ರನ್ನಿಂಗ್ ಸ್ಟಿಚ್ಚು, ಇನ್ನೊಂದು ನಾಟ್ ಸ್ಟಿಚ್. ಇಲ್ಲಿ ನಾನು ಬೇಸಿಕ್ಕಿಗೆ 6 ಎಳೆನೂ ದಾರ ತೊಗೊಂಡಿದ್ದೀನಿ. ಇಷ್ಟು ದಿವಸ ನಾನು ನಿಮಗೆ 3 ಎಳೆ ತೋರಿಸ್ತಿದ್ದೆ, ಬಟ್ ಇಲ್ಲಿ ನಾನು ಬೇಸಿಕ್ ಚೈನ್ ಸ್ಟಿಚ್ಚು ಏನದು ಕರ್ವ್ ಇದೆ, ಲೈನು ಸ್ಟ್ರೈಟ್ ಲೈನ್ ಕರ್ವ್ ಆಗಿದೆಯಲ್ಲ, ಅದಕ್ಕೆ ಮಾತ್ರ ನಾನು 6 ಎಳೆ ತೊಗೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ 3D ಎಫೆಕ್ಟಲ್ಲಿ ಕಾಣಲಿ ಅಂತ ನಾನು ಈ ಥರ 6 ಎಳೆ ದಾರನ ತೊಗೊಂಡು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಅದು 6 ಎಳೆ ಇರೋದ್ರಿಂದ ಸ್ವಲ್ಪ ಟೈಟ್ ಆಗುತ್ತೆ, ಬರೋದಿಲ್ಲ. ನೋಡಿಕೊಂಡು ನಿಧಾನಕ್ಕೆ ಹಾಕಬೇಕು. ನೋಡಿ, ನೀವು 6 ಎಳೆ 3 ಎಳೆಯಲ್ಲಿ ಬೇಕಾದ್ರೂ ಹಾಕೋಬೋದು. ನಾನು ಸ್ವಲ್ಪ ಎಂಬೋಸಿಂಗ್ ಥರ ಕಾಣಲಿ ಅಂದ್ಬಿಟ್ಟು ಇಲ್ಲಿ 6 ಎಳೆ ದಾರ ತೊಗೊಂಡು ನಾನು ಬೇಸಿಕ್ ಚೈನ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪಗೆ ಬರುತ್ತೆ. ಈ ಥರ ಒಂದಾದಮೇಲೆ ಒಂದು ಚೈನ್ ಸ್ಟಿಚ್ನ ಹಾಕ್ಕೊತಾ ಹೋಗಬೇಕು. ಕೆಳಗಡೆ ಬೆರಳು ಸಹಾಯದಿಂದ ನೀಡಲ್ನ ಮೇಲೆ ಎತ್ತುಕೊಂಡು ನಿಧಾನಕ್ಕೆ ಹಾಕ್ಕೊಬೇಕು. ದಾರ ಸುತ್ತಕೊಳ್ಳುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಇದನ್ನು ಚೂಡಿದಾರು ಇಲ್ಲ ಟೇಬಲ್ ಕ್ಲಾತು, ಪಿಲ್ಲೋ ಕವರ್ಸ್, ನೀವು ಡೆಕೋರೇಷನ್ಗೆ ಪರ್ಪೋಸಾಗಿ ಇಡ್ತೀರಲ್ಲ ಟೀಪಾಯ್ ಮೇಲೆ, ಅದು ಟೇಬಲ್ ಮತ್ತು ಪಿಲ್ಲೋ ಡೆಕೋರೇಷನ್ ದಿವಸ ಯೂಸ್ ಮಾಡಿದ್ರೆ ಇದು ಸ್ವಲ್ಪ ಹಾಳಾಗೋಗುತ್ತೆ. ನೋಡಿ, ಇವಾಗ ನಾನು ಬೇಸಿಕ್ಕು 6 ಎಳೆಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮಾಮೂಲಿ ರನ್ನಿಂಗ್ ಸ್ಟಿಚ್ನ 3 ಎಳೆ ದಾರದಲ್ಲಿ ರೆಡ್ಗೆ ಕಾಂಟ್ರಾಸ್ಟ್ ಆಗಿ ಸ್ಕೈ ಬ್ಲೂ ದಾರದಲ್ಲಿ ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಹಾಕ್ಕೊತಾ ಹೋಗಬೇಕು. ನೀವು ಇದು ರನ್ನಿಂಗ್ ಸ್ಟಿಚ್ ಬದಲು ನೀವು ಚೈನ್ ಸ್ಟಿಚ್ಚನ್ನು ಹಾಕ್ಕೋಬೋದು. ನಾನು 2-3 ಡಿಸೈನ್ಸ್ನ ಯೂಸ್ ಮಾಡಿಕೊಂಡು ಹೆಂಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಆ ಡಿಸೈನ್ ಹೆಂಗಿದೆ ಹಾಗೆ ರನ್ನಿಂಗ್ ಸ್ಟಿಚ್ನ ಹಾಕ್ಕೊತಾ ಹೋಗೋದು. ಬೇಸಿಕ್ಕು ನಾನು ಚೈನ್ ಹಾಕಿದ್ದೀನಲ್ಲ, ಅದು ನೋಡಿ ಸ್ವಲ್ಪ ದಪ್ಪ ಕಾಣ್ತಾ ಇದೆ, ಇದು ಸ್ವಲ್ಪ ಸಣ್ಣ ಕಾಣ್ತಾ ಇದೆ. ಸೊ ನಿಮಗೆ ಎಂಬೋಸಿಂಗ್ ಡಿಸೈನ್ ಥರ ಅದು ಕಾಣುತ್ತೆ. ನೀವು ಚೈನ್ ಸ್ಟಿಚ್ ಬದಲು ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಚೈನ್ ಸ್ಟಿಚಿಗೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ. ನೀವು ಇದೇ ಡಿಸೈನ್ ಬೇಕಾದ್ರೆ ಕಾಂತಾ ವರ್ಕ್ ಬೇಕಾದ್ರೂ ಹಾಕ್ಕೋಬೋದು. ನಾನು ಹಿಂದೆಗಡೆ ಎಲ್ಲ ಥರ ಡಿಸೈನ್ಸ್ನು ತೋರಿಸಿದ್ದೀನಿ. ನೀವು ಹಿಂದೆಗಡೆ ವೀಡಿಯೋಸ್ನ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ.
ಇನ್ನೇನು ಕಂಪ್ಲೀಟ್ ಆಗ್ತದೆ. ಕರ್ವೂಸಲ್ಲಿ ನೀವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತೊಗೋಬೇಕು ರನ್ನಿಂಗ್ ಸ್ಟಿಚ್ಚು, ಇಲ್ಲಾಂದರೆ ಕಟ್ಸ್ ಥರ ಬರುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡ್ರೆ ನೀಟಾಗಿ ಕರ್ವ್ ಲೈನು ಬರುತ್ತೆ. ನಿಧಾನ ಹಾಕ್ಕೋಬೇಕು. ಯಾವುದೇ ಡಿಸೈನ್ ಆದರೂ ನಿಧಾನಕ್ಕೆ ಪೇಷನ್ಸಿಂದ ಹಾಕ್ಕೋಬೇಕು. ನೀವು ಚೂಡಿದಾರ್ ಪ್ಲೇನ್ ಟಾಪ್ಸ್ಗೆ ಪಿಲ್ಲೋ ಕವರ್ಸ್ಗೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ನೀವು ಸ್ಯಾರೀಸ್ಗೆ ಹಾಕೋಬೇಕಂದ್ರೆ ಚೈನ್ ಸ್ಟಿಚ್ಚು 3 ಎಳೆ ತೊಗೊಳ್ಳಿ ಮತ್ತು ಈಸಿಯಾಗಿರೋ 2-3 ಡಿಸೈನ್ಸ್ ಯೂಸ್ ಮಾಡಿದ್ರೆ ನಿಮಗೆ ಬೇಗನೂ ಸ್ಯಾರಿ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಇದಾಯಿತು. 3 ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಯೆಲ್ಲೋ ಕಲರಲ್ಲಿ ನಾನು 2 ಬ್ಯಾಕ್ ಸ್ಟಿಚ್ ಹಾಕ್ಕೋತೀನಿ. ಫಸ್ಟು ರನ್ನಿಂಗ್ ಸ್ಟಿಚ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬ್ಯಾಕ್ ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಮಾಮೂಲಿ ಸ್ಟೆಮ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಫ್ಲವರ್ಗೆ 2 ಪೋಲನ್ಸ್ ಇರುತ್ತಲ್ಲ ಆ ಥರ ಒಂದು ಸ್ವಲ್ಪ ಅದಕ್ಕೆ ನಾನು ಬ್ಯಾಕ್ ಸ್ಟಿಚ್ ಅಂದರೆ ಸ್ಟೆಮ್ ಸ್ಟಿಚ್ ಹಾಕ್ಕೊಂಡು ಒಂದು ಲಾಸ್ಟಲ್ಲೊಂದು ನಾಟ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನಾನು ನಾಟ್ ಸ್ಟಿಚ್ಚು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ ಇಷ್ಟು ಹಾಕ್ಕೊಂಡು ಮತ್ತು ಹಿಂದೆಯಿಂದ ತಗೊಂಡು ಮುಂದಗಡೆಗೆ ಎಳ್ಕೊಂಡು ಇವಾಗ ಅಡ್ಡಕ್ಕೆ ನೀಡಲ್ ಎಳ್ಕೊಂಡು ಮತ್ತು ಅದರ ಒಳಗಡೆಯಿಂದ ನೀಡಲ್ನ ಹಾಕ್ಕೊಂಡು ಥ್ರೆಡ್ನ ರೌಂಡ್ ಮಾಡಿ ಅಲ್ಲಿ 2 ವಿ ಶೇಪ್ ದಾರ ಕಾಣುತ್ತೆ, ಅದರಲ್ಲಿ ರೈಟ್ ಸೈಡ್ಗೆ ನೀವು ತಗೊಂಡು ನಿಧಾನಕ್ಕೆ ಎಳ್ಕೊಂಡ್ರೆ ನಾಟ್ ಸ್ಟಿಚ್ ಫಾರ್ಮ್ ಆಗುತ್ತೆ. ಇವಾಗ ನೀಡಲ್ನ ಕೆಳಗಡೆ ಹಾಕ್ಕೊಂಬಿಡ್ತೀನಿ. ಅದು ನಿಮಗೆ ಪೋಲನ್ ಥರ ಕಾಣುತ್ತೆ. ಅದೇ ಥರ ಇನ್ನೊಂದು ಪೋಲನ್ ಹಾಕ್ಕೊತಾ ಇದ್ದೀನಿ. ನೀವು ಸೀಕ್ವೆನ್ಸ್ ಬೇಕಾದರೂ ಯೂಸ್ ಮಾಡ್ಬೋದು, ಒಳಗಡೆ ಕುಂದನ್ ಸ್ಟೋನ್ ಆದರೂ ಹಾಕ್ಕೋಬೋದು. ಥ್ರೆಡ್ಡಲ್ಲೇ ಹಾಕಿದ್ರೆ ನ್ಯಾಚುರಲ್ ಆಗಿ ಕಾಣುತ್ತೆ ಅಂತ ನಾನು ಕಾಂಟ್ರಾಸ್ಟ್ ರೆಡ್ ಮತ್ತು ಬ್ಲೂ ಎರಡಕ್ಕೂ ಕಾಂಟ್ರಾಸ್ಟ್ ಆಗಿ ನಾನು ಇಲ್ಲಿ ಯೆಲ್ಲೋ ಕಲರ್ ಹಾಕ್ಕೊತಾ ಇದ್ದೀನಿ. ನೋಡಿ ಇದಾಗಿದೆ. ಮತ್ತು ಹಿಂದೆಯಿಂದ ಸೇಮ್ ಅದೇ ದಾರದ ತುದಿಗೆ ನೀಡಲ್ನ ಎಳ್ಕೊಂಡು ಇವಾಗ ಅಡ್ಡಕ್ಕೆ ನೀಡಲ್ನ ಹಾಕ್ಕೋಬೇಕು. ದಾರಾನ ಎಳ್ಕೊಂಡು ಮತ್ತು ಈ ಕಡೆಯಿಂದ ನೀಡಲ್ ತಗೊಂಡು ರೌಂಡ್ ಮಾಡಿಕೊಂಡು ಥ್ರೆಡ್ನ ಆ ಕಡೆ ಫಸ್ಟ್ ಒಂದರಲ್ಲಿ ಎಳ್ಕೊಂಡ್ರೆ ನಾಟ್ ಫಾರ್ಮೇಷನ್ ಆಗುತ್ತೆ. ಇವಾಗ 2 ಪೋಲನ್ಸು ಕಂಪ್ಲೀಟ್ ಆಯಿತು. ಒಂದು ಫ್ಲವರ್ ಈ ಥರ ಕಾಣುತ್ತೆ. ಸೊ ಎಲ್ಲ ಆದಮೇಲೆ ನಿಮಗೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಬಾರ್ಡರ್ ಡಿಸೈನು ರೆಡಿ ಆಯಿತು. ನೋಡಿ ನಾನು ಫಸ್ಟ್ ಅಂತೂ 6 ಎಳೆ ಹಾಕ್ಕೊಂಡಿರೋದಕ್ಕೆ ಸ್ವಲ್ಪ ಎಂಬೋಸಿಂಗ್ ಥರ ಡಿಸೈನು ಕಾಣ್ತಾ ಇದೆ. ಫೈನಲ್ ಲುಕ್ ಈ ಥರ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.